ಈ ತರ ಟೈಮಲ್ಲಿ ನಾನು ತುಂಬಾ ಬೇಲ್ಪುರಿ ಅದರ ಚಾಟ್ಸ್ ಮಿಸ್ ಮಾಡ್ತಿದ್ದೆ ಈ ಲಾಕ್ಡೌನಲ್ಲಿ. ಬಟ್ ಇವಾಗ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ರೀ. ಬೇಲ್ಪುರಿ ರೆಡಿ. ಇನ್ನೇನ್ ಬೇಕು, ಇವಾಗ ಒಂದು ಪ್ಲೇಟಲ್ಲಿ ಹಾಕೋಬಿಟ್ಟು ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಹೋಮ್ ಮೇಡ್ ಬೇಲ್ಪುರಿ. ಸೊ ಎಲ್ಲ ಹೋಮ್ ಮೇಡ್ ಅಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಆಚೆಯಿಂದ ತಂದ್ಬಿಟ್ಟಿದೀವಿ. ಸೊ ಇದು ಜಸ್ಟ್ ಮಿಕ್ಸ್ ಮಾಡಬೇಕು ಅಷ್ಟೇ. ಆಕ್ಚುಲಿ ನೋಡೋಕೋದ್ರೆ ನೋಡಿ, ಬೇಲ್ಪುರಿ ಚಟ್ನಿ ನಮ್ಗೆ ಆಲ್ರೆಡಿ ಸಿಗ್ತಿದೆ ಆನ್ಲೈನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ. ಆಲ್ಸೋ ಈ ಪೂರೀಸ್ ಎಲ್ಲ ನಾವು ಆನ್ಲೈನ್ ಅಲ್ಲಿ ತರಿಸಿದ್ವಿ. ಸೊ ಜಸ್ಟ್ ಇದು ಮಿಕ್ಸ್ ಮಾಡಿ ಬೇಲ್ಪುರಿ ಕ್ರಿಯೇಟ್ ಮಾಡ್ತಿದೀವಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೊಂದೇನಿಲ್ಲ, ಆನ್ಲೈನ್ ಅಲ್ಲೇ ಸಿಗುತ್ತೆ. ಲಾಕ್ಡೌನ್ ಟೈಮ್ ಅಲ್ಲಿ ಈ ತರ ಚಾಟ್ಸ್ ತುಂಬಾ ಮಿಸ್ ಮಾಡ್ತಿರ್ತೀರಾ. ಸೊ ಅದಕ್ಕೆ ಈ ಬ್ಲಾಗ್. ಸೊ ಎಸ್, ಬನ್ನಿ ನೋಡೋಣ ಹೆಂಗ್ ಮಾಡ್ಬೇಕು ಅಂತ. ಸಿಂಪಲ್ ನಾನು ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬಿಡ್ತೀನಿ ನಿಮಗೆ. ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಫಸ್ಟ್ ಬೇಲ್ಪುರಿ ಚಟ್ನಿ ಇಸ್ಕೊಂಡಿದೀವಿ ಆನ್ಲೈನ್ ಇಂದ. ಆಲ್ಸೋ ಪೂರಿ ಇದೆ, ಮತ್ತೆ ಟೊಮೆಟೊ, ಮೆಣಸಿನ್ಕಾಯಿ, ಸೇವ್, ಪೀನಟ್ಟು, ಖಾರ ಬೂಂದಿ, ಮತ್ತೆ ಕೊತ್ತಂಬರಿ, ಆನಿಯನ್, ಮತ್ತೆ ಇದು ಪೂರಿ. ಪೂರಿ ಏನಕ್ಕೆ ಹಿಂಗಿದೆ ಅಂತ ಹೇಳಿದ್ರೆ, ಈ ತರ ಜಸ್ಟ್ ಆನ್ಲೈನ್ ಅಲ್ಲಿ ಸಿಗುತ್ತೆ. ಜಸ್ಟ್ ನಾವು ಡೀಪ್ ಫ್ರೈ ಮಾಡಿದ್ರೆ ಈ ಶೇಪಲ್ಲಿ ಬರುತ್ತೆ. ನೀವು ಅಂಗಡಿಯಲ್ಲಿ ತಿಂತೀರಲ್ಲ ಆ ತರ ಶೇಪಲ್ಲಿ ಇರಲ್ಲ. ಸೊ ಜಸ್ಟ್ ಡೀಪ್ ಫ್ರೈ ಮಾಡಿ ಎತ್ತಿದ್ರೆ ಈ ತರ ಶೇಪಲ್ಲಿ ಬರುತ್ತೆ. ಸೊ ದಿಸ್ ಈಸ್ ದ ಇಂಗ್ರೀಡಿಯೆಂಟ್ಸ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ ನಮಗೆ. ಸೊ ಜಸ್ಟ್ ಮಿಕ್ಸಿಂಗ್ಗೆ ಈಸಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ನಿಮ್ಮ ಮನೇಲಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಪೂರಿ ಹಾಕೊಳ್ಳೋಣ ನಾವು. ಎಸ್, 1 ಕಪ್ ಅಷ್ಟು ಪೂರಿ ಹಾಕೊಂಡಿದ್ದೀನಿ. ಇವಾಗ ಆನಿಯನ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತು ಟೊಮೆಟೊ, ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ನಮ್ಮ ಹತ್ರ ಮೆಣಸಿನ್ಕಾಯಿ ಇದೆ. ಸೊ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇವಾಗ ಪೀನಟ್ ಆ್ಯಂಡ್ ಪೂರಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಖಾರ ಬೂಂದಿ, ಕೊತ್ತಂಬರಿ. ಸೊ ಜಸ್ಟ್ ಎಷ್ಟು ಈಸಿ ಗೊತ್ತಾ, ಇದನ್ನೆಲ್ಲ ನಾವು ಜಸ್ಟ್ ಮಿಕ್ಸ್ ಮಾಡ್ತಿದ್ದೀವಿ. ಇವಾಗ ಸೇವು, ಫೈನಲಿ ಬೇಲ್ಪುರಿ ಚಟ್ನಿ ಗಾಯ್ಸ್. 2 ಸ್ಪೂನ್ಸ್ ಬೇಲ್ಪುರಿ ಚಟ್ನಿ ಹಾಕ್ಕೊಳ್ಳೋಣ. ನಿಮ್ಗೆ ಈ ಥರ ಕ್ವಾಂಟಿಟಿಯಲ್ಲಿ ಬಂದರೆ ಸಾಕು. ಸೊ ಹೆಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕ್ಲೀನಾಗಿ ಕ್ರಶ್ ಮಾಡಿ, ಹಂಗೆ ಪ್ರೆಸ್ ಮಾಡ್ಕೊಂಡು ಕ್ರಶ್ ಮಾಡಿದ್ರೆ ಕ್ಲೀನಾಗಿ ಅದು ಮಿಕ್ಸ್ ಆಗುತ್ತೆ ಎಲ್ಲ ಜೊತೆಗೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅದು. ಆಹಾ ಗೈಸ್, ಹಂಗೆ ನಾವು ಕ್ರಶ್ ಮಾಡಿಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ತಾ ಹಂಗೆ ಆ ಸ್ಮೆಲ್ಲು, ಬೇಲ್ಪುರಿ ಸ್ಮೆಲ್ಲು ನಾವು ತಿಂದಿರ್ತೀವಲ್ಲ ಔಟ್ ಸೈಡಲ್ಲಿ, ಆಹಾ ಆ ಸ್ಮೆಲ್ ನನಗೆ ಸಿಗ್ತಾಯಿದೆ ಇವಾಗ. ಬೇಲ್ಪುರಿ ಚಟ್ನಿ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು ನೀವು. ಇನ್ನೂ ಸ್ವಲ್ಪ ಹಾಕ್ಕೊಳ್ತೀನಿ ಬೇಲ್ಪುರಿ ಚಟ್ನಿನ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ, ಇನ್ನೂ ಸ್ವಲ್ಪ ಜಾಸ್ತಿ ಒಂದು ಫ್ಲೇವರ್ ಬರಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಕೊತ್ತಂಬರಿ, ಲೈಕ್ ಸ್ವಲ್ಪ ಚಿಲ್ಲೀಸ್ ಆಗಿರಲಿ, ಖಾರ ಬೂಂದಿ ಆಗಿರಲಿ, ಸರಿ ಆ ಥರ ಆ್ಯಡ್ ಮಾಡಿಕೊಂಡು ತಿರ್ಗಾ ಮಿಕ್ಸ್ ಮಾಡ್ಕೊತೀನಿ. ಅಷ್ಟೇ ಗೈಸ್, ಬೇಲ್ಪುರಿ ರೆಡಿ. ಇನ್ನೇನು ಬೇಕು, ಇವಾಗ ಒಂದು ಪ್ಲೇಟಲ್ಲಿ ಹಾಕೋಬಿಟ್ಟು ಬೇಲ್ಪುರಿ ಟೇಸ್ಟ್ ಮಾಡಿಬಿಟ್ರೆ ಮುಗೀತು. ಸೊ ಈ ಬೇಲ್ಪುರಿ ರೆಸಿಪಿ ಸಿಂಪಲ್ ಆಗಿ ಮುಗೀತು. ಮೇಲೆ ಲೈಟಾಗಿ ಸೇವ್ ಹಾಕೋಬಿಡೋಣ, ಖಾರ ಬೂಂದಿ ಸ್ವಲ್ಪ, ಪೀನಟ್ಸು ಮತ್ತು ಲೈಟಾಗಿ ಒಂಚೂರು ಈರುಳ್ಳಿ. ಓ ವಾವ್, ಅಷ್ಟೇ ಗೈಸ್, ಬೇಲ್ಪುರಿ ರೆಡಿ. ಗೈಸ್ ಎಷ್ಟು ಬೇಗ ಮುಗೀತಲ್ಲ, ಇವಾಗೇ ಜಸ್ಟ್ ಇಂಟ್ರೋ ಕೊಟ್ಟಿರೋ ಥರ ಇತ್ತು. ಅಷ್ಟು ಬೇಗ ಫೈನಲ್ ಪ್ರಾಡಕ್ಟೇ ಔಟ್ಕಮು, ರಿಸಲ್ಟು ಎಲ್ಲ
ನಮ್ಮ ಮುಂದೆ ಇದೆ. ರಿಸಲ್ಟ್ ಇಲ್ಲ, ಟೇಸ್ಟ್ ಮಾಡ್ಬಿಟ್ಟು ರಿಸಲ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಮತ್ತೆ ಇದು ಮಿಕ್ಸ್ ಮಾಡಿದಲ್ಲ ಅಕ್ಕ ಮಾಡಿದ್ದು, ಏನಪ್ಪ ಈ ಕೈಯಲ್ಲಿ ಏನಿಲ್ಲ ಅಂತಲ್ಲ ಅನ್ಕೋಬೇಡಿ. ಸೊ ನಾನೇ ಹೇಳ್ಬಿಡ್ತೀನಿ, ಅಕ್ಕನೇ ಮಿಕ್ಸ್ ಮಾಡಿದ್ರು. ಸಿಂಪಲ್ ರೆಸಿಪಿ, ಇಷ್ಟಿದ್ರೆ ಸಾಕು. ಸೊ ಟೇಸ್ಟ್ ಮಾಡ್ಬಿಡ್ತೀನಿ. ಆ ಸ್ಮೆಲ್ ಇದೆ, ಒಳ್ಳೆ ಸ್ಮೆಲ್ಲು. ಸೊ ಫಸ್ಟ್ ಬೈಟ್ ಹೋಗ್ಬಿಡ್ತೀನಿ. ಗೈಸ್ ಸೀರಿಯಸ್ಲಿ ಫ್ಯಾಂಟಾಸ್ಟಿಕ್, ಸೂಪರ್. ನಾನು ಸುಮ್ಮನೆ ಹೇಳ್ತೀರ, ಸಕ್ಕತ್ತಾಗಿದೆ. ಮನೆಯಲ್ಲಿ ಇಷ್ಟು ಒಂದು ಅದ್ಭುತವಾಗಿ ಫ್ಲೇವರ್ಸ್ ನಾವು ತರಿಸ್ಬೋದಾ ಅಂತ ಅಂದ್ಬಿಟ್ಟು ಅದೇಳಿ ನನಗೆ ಗೊತ್ತಿರಲಿಲ್ಲ. ಈ ಥರ ಟೈಮಲ್ಲಿ ನಾನು ತುಂಬ ಬೇಲ್ಪುರಿ ಅದರ ಚಾಟ್ಸ್ ಮಿಸ್ ಮಾಡ್ತಿದ್ದೆ ಈ ಲಾಕ್ಡೌನಲ್ಲಿ. ಬಟ್ ಇವಾಗ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ರೀ. ಸೀರಿಯಸ್ಲಿ ಆ ಒಂದು ಬೇಲ್ಪುರಿ ಚಟ್ನಿ ಹೇಳಿದ್ನಲ್ಲ, ಆ ಬೇಲ್ಪುರಿ ಚಟ್ನಿಯಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ರೆಸಿಪೀಸು ಲೈಕ್ ಆಲ್ಮೋಸ್ಟ್ ಎಲ್ಲ ಮಸಾಲಾಸು ತುಂಬ್ಕೊಂಡಿರುತ್ತೆ. ನಿಮಗೆ ಇದರಲ್ಲಿ ಉಪ್ಪು ಏನು ಹಾಕೋದೇ ಬೇಡ, ಅದರಲ್ಲೇ ಎಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಇರಬೇಕೋ ಅದೆಲ್ಲ ಮಾಡಿಬಿಡ್ತಾರೆ. ನಾನು ರೆಸಿಪಿ ಮತ್ತು ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ಅಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಮಾತ್ರ ಸಾಕು, ಎಲ್ಲ ನಿಮಗೆ ಸಿಕ್ಬಿಡುತ್ತೆ. ಒಂದು ಬೇಲ್ಪುರಿಗೆ ಏನೇನು ಸಿಗಬೇಕೋ ಆ ಟೇಸ್ಟ್ ಎಲ್ಲ ಇದರಲ್ಲಿದೆ. ಸೂಪರ್. ಆನಿಯನ್ಸ್ ಆಗಿರಲಿ ಸರಿ, ಟೊಮೆಟೊ ಆಗಿರಲಿ ಸರಿ, ಆ ಖಾರ ಬುಂದಿ ಮತ್ತು ಇದು ಬೇಲ್ಪುರಿ ಚಟ್ನಿ ಬಂದ್ಬಿಟ್ಟು ಲೈಟಿಗೆ ನಿಮ್ಗೆ ಸ್ವೀಟ್ ಅನ್ಸುತ್ತೆ. ಸೊ ಆ ಸ್ವೀಟ್ ನಿಮ್ಗೆ ತುಂಬ ಬೇಡ ಅಂತ ಹೇಳಿದ್ರೆ ಅದಕ್ಕೆ ನಾನು ಚಿಲ್ಲೀಸ್ ಆ್ಯಡ್ ಮಾಡಿದ್ದೀನಿ. ಸೊ ಚಿಲ್ಲೀಸ್ ಆ್ಯಡ್ ಮಾಡಿದ್ರೆ ಸ್ವೀಟ್ ಆ್ಯಂಡ್ ಚಿಲ್ಲಿ ವಂಡರ್ಫುಲ್ ಟೇಸ್ಟ್ ಆಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಪೂರಿನೂ ಅಷ್ಟೇ ಗೈಸ್, ಒಳ್ಳೆ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ. ಇದ್ರ ಮೇಲೆ ಒಂದು ಮಸಾಲ ಹಾಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಆನಿಯನ್ಸ್ ಎಲ್ಲ ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂದಿರೋಲ್ಲ, ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ಅಂತ. ಸೊ ಅಷ್ಟು ಕ್ವಾಂಟಿಟಿಯಾಗಿ ನಿಮಗೆ ಆನಿಯನ್ಸ್ ಆಗಿರಲಿ ಸರಿ, ಚಿಲ್ಲೀಸ್ ಆಗಿರಲಿ ಸರಿ, ಒಳ್ಳೆ ವರ್ಕೌಟ್ ಮಾಡ್ಬೋದು ಈ ಬೇಲ್ಪುರಿ ಜೊತೆ. ಸೊ ಎಸ್ ಗೈಸ್, ಸೊ ಈ ರೆಸಿಪೀಸು ನೀವು ಫ್ರೀ ಇದ್ರೆ ಮನೇಲೆ ಆ ಬೇಲ್ಪುರಿ ಚಟ್ನಿನ ಆರ್ಡರ್ ಮಾಡಿ ಈ ಸಿಂಪಲ್ ರೆಸಿಪಿನ ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೆಂಗಿತ್ತು ಅಂತ. ಮತ್ತೆ ಈ ಬೇಲ್ಪುರಿ ಚಟ್ನಿ ಹೇಳಿದ್ನಲ್ಲ, ಬೇಲ್ಪುರಿ ಚಟ್ನಿ MRP ಬಂದ್ಬಿಟ್ಟು ಜಸ್ಟ್ 55 ರುಪೀಸ್. ಬಟ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡುವಾಗ ನನಗೆ 46 ರುಪೀಸ್ ಎಲ್ಲ ಸಿಕ್ತು. ಈ ಬೇಲ್ಪುರಿ ಚಟ್ನಿ ಬಂದ್ಬಿಟ್ಟು ಅರೌಂಡ್ 10 to 12 ಪ್ಲೇಟ್ ಸರ್ವ್ ಮಾಡುತ್ತೆ. ಸೊ ಆರಾಮಾಗಿ 10 ಜನ 12 ಜನ ತಿನ್ಬೋದು ಒಂದೊಂದು ಪ್ಲೇಟ್ ಆಗಿದ್ರೆ. ಸೊ ಸೂಪರ್ ಗೈಸ್, ಆರ್ಡರ್ ಮಾಡಿ. ಇದು ಪ್ರಮೋಷನ್ ವಿಡಿಯೋ ಎಲ್ಲ ಏನಿಲ್ಲ, ನಾವು ಜಸ್ಟ್ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ಒಳ್ಳೆ ಒಂದು ಈವ್ನಿಂಗ್ ಟೈಮು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಒಂದು ಏನಾದರೂ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿರೋದು. ಸೊ ಸೀರಿಯಸ್ಲಿ ಸೂಪರ್ ಸ್ಯಾಟಿಸ್ಫೈಡ್. ಎಸ್ ದಟ್ಸ್ ಇಟ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೇಲ್ಪುರಿ ಚಾಟ್ಸ್ ಎಲ್ಲ ತುಂಬಾ ಮಿಸ್ ಮಾಡ್ತಿರ್ತಾರಲ್ಲ, ಅವ್ರ ಜೊತೆ ಈ ರೆಸಿಪಿನ ಶೇರ್ ಮಾಡ್ಬಿಟ್ಟು ಟ್ರೈ ಮಾಡೋಣ ಅಂತ ಹೇಳಿ. ಸೊ ದಟ್ಸ್ ಇಟ್ ಗೈಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. Until then it's bye from me, Dinesh. Bye bye bye. Loved it. ಯಮ್ಮಿ, ಸಕ್ಕದಾಗಿದೆ. ಸೋ ಡೆಲಿಷಿಯಸ್. ಸೂಪರ್ ಆಗಿದೆ. ವಾವ್, ಚೆನ್ನಾಗಿದೆ. ಸೋ ಟೇಸ್ಟಿ. Cheers.